ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್, ವೆಲ್ಕಮ್ ಟು ನಮ್ ಡಿಪ್ಲೊಮಾ ಚಾನಲ್. ಸೊ ಡಿಯರ್ ಸ್ಟೂಡೆಂಟ್ಸ್, ಇವಾಗೆಲ್ಲ DCT 2026 ಆನ್ಲೈನ್ ಅಪ್ಲಿಕೇಶನ್ ಫಿಲ್ ಮಾಡೋದು ಬಿಸಿ ಆಗಿದ್ದೀರಾ. ತುಂಬಾ ಜನ ಫಿಲ್ ಮಾಡಿದ್ದೀರಾ. ಆದ್ರೂ ಸುಮಾರು ಜನ ಡೌಟ್ಸ್ ಕೇಳ್ತಾ ಇರೋದು ಪರ್ಟಿಕ್ಯುಲರ್ಲಿ ಆಧಾರ್ ಕಾರ್ಡ್ ನೇಮ್ ಮಿಸ್ ಮ್ಯಾಚ್ ಬಗ್ಗೆ. ಯಾಕಂದ್ರೆ ಇದ್ರ ಬಗ್ಗೆ ನಾನು ವಾರ್ನ್ ಮಾಡಿದ್ದೆ, ಅದ್ರ ಬಗ್ಗೆ ಮೇನ್ ಡೌಟ್ಸ್ ಕೇಳ್ತಾ ಇದ್ರಿ. ಆಮೇಲೆ ಇನ್ನೊಂದೆರಡು ಡೌಟ್ಸ್ ಬಗ್ಗೆ FAQ1 ಮಾಡಿದ್ದೆ. ಓಕೆ, ರೆಸ್ಪಾನ್ಸ್ ಚೆನ್ನಾಗಿದೆ, ತುಂಬಾ ಜನ ಕಮೆಂಟ್ಸ್ ಮಾಡ್ತಾ ಇದ್ದೀರಾ. ಇದನ್ನ ಹೇಳಿದ್ ನಿಮಗೆ ಕಮೆಂಟ್ಸ್ ಮಾಡಿದ್ರೆ ನನಗೆ ಒಂದು ಐಡಿಯಾ ಬರುತ್ತೆ ಎಕ್ಸಾಕ್ಟ್ಲಿ ನಿಮ್ಗೆ ಏನ್ ಕಂಟೆಂಟ್ ಬೇಕು ಅಂತ. ಅದ್ರ ಮೇಲೆ ನಾನು ವಿಡಿಯೋ ಮಾಡೋ ಟ್ರೈ ಮಾಡ್ತೀನಿ. ಯಾಕಂದ್ರೆ ಸುಮ್ಮನೆ ವಿಡಿಯೋ ಮಾಡಿ ಪ್ರಮೋಟ್ ಮಾಡೋದಂತ ಏನೂ ಇಲ್ಲ. ಸೊ ಇವಾಗ FAQ2 ವಿಡಿಯೋ ಬಂದಿದ್ದೀನಿ. ಇಲ್ಲಿ ಏನ್ ಮೆನ್ಷನ್ ಆಗಿದೆ ಡೌಟ್ಸ್ ಎಲ್ಲ ಒನ್ ಬೈ ಒನ್ ಕ್ಲಾರಿಫೈ ಮಾಡ್ತಾ ಹೋಗೋಣ. ಓಕೆ, ಸೊ ಅದಕ್ಕಿಂತ ಮುಂಚೆ ಆಸ್ ಯೂಶುವಲಿ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ತಪ್ಪದೆ ನಮ್ ಡಿಪ್ಲೊಮಾ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀನಿ. ಇಂಡಿಯಾ ಅಕಾಡೆಮಿ ಸಪೋರ್ಟ್ ಮಾಡಿ. ಇಂಡಿಯಾ ಅಕಾಡೆಮಿ ವೆಬ್ಸೈಟ್ ಇದೆ, ಹೋಗಿ ಚೆಕ್ ಮಾಡಿ. DCT ರ್ಯಾಂಕ್ ಪ್ರಿಡಿಕ್ಟರ್, ನಿಮ್ಮ CGP ಕ್ಯಾಲ್ಕುಲೇಟರ್ ಎಲ್ಲ ಅದರಲ್ಲೇ ಇದೆ. ಮತ್ತೆ ಇಂಡಿಯಾ ಅಕಾಡೆಮಿದು ವಾಟ್ಸ್ಆಪ್ ಚಾನಲ್ ಇದೆ, ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್ ಇದೆ. ಜಾಯ್ನ್ ಆಗಿ, ಎಲ್ಲ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಎಲ್ಲ ಲಿಂಕು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಸೊ ಇವಾಗ ಫಸ್ಟ್ ಮೇನ್ ಥಿಂಗ್ ಬರೋದೇನು ಅಂತಂದ್ರೆ, ಎಲ್ಲರೂ ಮೇನ್ ಪ್ರಾಬ್ಲಮ್ ಆಗಿರೋದು ಆಧಾರ್ ಕಾರ್ಡ್ ನೇಮ್ ಮಿಸ್ ಮ್ಯಾಚ್ ಅನ್ಬಿಟ್ಟು. ಓಕೆ, ಏನು ಅಂತಂದ್ರೆ ಇಲ್ಲಿ ನೋಡಿ, ನಾನು ಸ್ಟಾರ್ಟಿಂಗ್ ಅಲ್ಲಿ ಒಂದು 3 ವೀಕ್ಸ್ ಬ್ಯಾಕ್ ಒಂದು ವಿಡಿಯೋ ಮಾಡಿದ್ದೆ. ಆಧಾರ್ ಕಾರ್ಡ್ 10th ಮಾರ್ಕ್ಸ್ ಕಾರ್ಡ್ ಅಲ್ಲಿ ಯಾವ ತರ ನೇಮ್ ಇರುತ್ತೋ ಆಧಾರ್ ಕಾರ್ಡ್ ಅಲ್ಲೂ ಹಂಗೆ ಇರಬೇಕು ಅಂತ ಹೇಳಿದ್ದೆ. ಅರ್ಥಾಯ್ತಾ? ಸೊ ಇದು ನಿಮ್ಮ ನೇಮ್, ಆಕ್ಚುಯಲ್ ನೇಮು. ಇದು SLC ರಿಜಿಸ್ಟರ್ ನೇಮ್ ಬಂದಿರೋ ನೇಮ್ ಹೈಡ್ ಮಾಡಿದೀನಿ. ಇದರಿಂದ ಪ್ರಾಬ್ಲಮ್ ಆಗಿತ್ತು, ಅದಕ್ಕೆ ಹೈಡ್ ಮಾಡಿದೀನಿ. ನಿಮ್ಗೆ ಗೊತ್ತಿರುತ್ತೆ ಎಕ್ಸಾಕ್ಟ್ಲಿ ಏನು ಅಂತ. ಓಕೆ, ಸೊ ಈ ನೇಮು ಮ್ಯಾಚ್ ಆಗ್ಬೇಕು ಅಂತ ಹೇಳಿದ್ದೆ, ಇಲ್ಲ ತಗೊಂಡಲ್ಲ ಅಂತಾನು ಹೇಳಿದ್ದೆ. ಅರ್ಥ ಆಯ್ತಾ? ಬಟ್ ಅದು ಪ್ರಾಬ್ಲಮ್, ಅಪ್ಡೇಷನ್ ಪ್ರಾಬ್ಲಮ್ ಇದ್ರೆ ಏನಾಗಿದೆ, ಇವಾಗ ತಗೊಂತಾ ಇದ್ದಾರೆ. ಅದಕ್ಕೆ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಒಂದು ಆಪ್ಷನ್ ಕೊಟ್ಟಿದ್ದಾರೆ ನೋಡಿ. ನೀವು ಫಾದರ್ ನೇಮ್ ಆಗ್ಲಿ ಅಥವಾ ಮದರ್ ನೇಮ್ ಆಗ್ಲಿ, ಇಲ್ಲಿ ಏನು SLC ಪ್ರಕಾರ ಬಂದಿದೆ ನೋಡಿ, ಇಲ್ಲಿ ಆಕ್ಚುಯಲ್ ಕ್ಯಾಂಡಿಡೇಟ್ ನೇಮ್ ಫ್ರಮ್ ಎಕ್ಸಾಮಿನೇಷನ್ ಬೋರ್ಡ್, ಇದು 10th ರಿಜಿಸ್ಟರ್ ಮಾರ್ಕ್ಸ್ ಕಾರ್ಡ್ ಅಲ್ಲಿ ಬಂದಿರೋ ನೇಮು. ಆಮೇಲೆ ಮದರ್ ನೇಮ್ ಫ್ರಮ್ ಎಕ್ಸಾಮಿನೇಷನ್ ಬೋರ್ಡ್, ಇದು ಅಷ್ಟೇನೆ 10th ಮಾರ್ಕ್ಸ್ ಕಾರ್ಡ್ ಅಲ್ಲಿ ಬಂದಿರೋದು, ಇದು ಅಷ್ಟೇನೆ. ಫಾದರ್ ನೇಮ್ ಫ್ರಮ್ ಎಕ್ಸಾಮಿನೇಷನ್ ಬೋರ್ಡ್, ಇದು ಅಷ್ಟೇನೆ. ಓಕೆ, ಇದೆಲ್ಲ ಏನು ಅಂತಂದ್ರೆ ಇಂಡಿಕೇಟ್ ಮಾಡೋದು 10th ಮಾರ್ಕ್ಸ್ ಕಾರ್ಡ್ ಅಲ್ಲಿ ಹೆಂಗಿದೆಯೋ ಹಂಗ್ ಬರುತ್ತೆ. ಆಕ್ಚುಲಿ ಇದನ್ನ ಆಧಾರ್ ಕಾರ್ಡ್ಗೆ ಲಿಂಕ್ ಮಾಡಬೇಕು ಅಂತ ಮಾಡಿದ್ರು. ಬಟ್ ಪ್ರಾಬ್ಲಮ್ ಆಗಿರೋದಕ್ಕೆ ಏನ್ ಮಾಡಿದಾರೆ ಅವರು, ಅದಕ್ಕೆ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ 2 ಆಪ್ಷನ್ ಕೊಟ್ಟಿದ್ದಾರೆ, ಪೆಂಡಿಂಗ್ ಮತ್ತೆ ಸೇಮ್ ಅಂತ. ಪೆಂಡಿಂಗ್ ಅಂತಂದ್ರೆ ನೀವು ಅದನ್ನ ಅಕ್ಸೆಪ್ಟ್ ಮಾಡಂಗಿಲ್ಲ, ಮುಂದೆನೆ ಹೋಗಲ್ಲ. ಸೊ ಇಲ್ಲಿ ಸೇಮ್ ಅಂತ ಆಪ್ಷನ್ ಕೊಡಬೇಕು. ಸೇಮ್ ಅಂತಂದ್ರೆ ಏನು ಅಂದ್ರೆ, ನೀವು ಕನ್ಫರ್ಮೇಶನ್ ಕೊಡ್ತಾ ಇದ್ದೀರಾ. ಓಕೆ, ನೀವು ವೆರಿಫೈ ಮಾಡ್ತಾ ಇದ್ದೀರಾ, ನೀವು ಕನ್ಫರ್ಮೇಶನ್ ಕೊಡ್ತಾ ಇದ್ದೀರಾ. ಈ ನೇಮು ಎಲ್ಲ ಒಂದೇನೆ. ಸೊ ಕಂಪ್ಲೀಟ್ ಜವಾಬ್ದಾರಿ ನಿಮ್ ಮೇಲೆ ಕೊಟ್ಟಿದ್ದಾರೆ ಅವರು. ಅರ್ಥ ಆಯ್ತಾ? ಪೆಂಡಿಂಗ್ ಅಂತ ಕೊಡಂಗೆ ಇಲ್ಲ, ಸೇಮ್ ಅಂತ ಕೊಡಬೇಕು. ಆಮೇಲೆ ನೆಕ್ಸ್ಟ್ ಕ್ವಶನ್ ಬರೋದು ನನಗಿಲ್ಲಿ, ಸರ್ ಇವಾಗ ಆಧಾರ್ ಕಾರ್ಡ್ ಫಾದರ್ ನೇಮು ಅಥವಾ ಮದರ್ ನೇಮು, ನನ್ನ ನೇಮು ಮಿಸ್ ಮ್ಯಾಚ್ ಆಗಿದೆ, ಇವಾಗ ನಾನು ಚೇಂಜಸ್ ಮಾಡ್ಬೇಕಾ ಅಂತ ಕೇಳ್ತಾ ಇದ್ದೀರಾ. ಮೇನ್ ಮ್ಯಾಕ್ಸಿಮಮ್ ಡೌಟ್ಸ್ ಇದ್ರ ಮೇಲೆ ಬರ್ತಾ ಇರೋದು. ಓಕೆ, ಸೊ ಇದೇನು ಅಂತಂದ್ರೆ ನೋಡಿ, ಒಂದು ಕಮೆಂಟ್ಸ್ ರಿಪ್ಲೈ ತಗೊಂಡ್ರ ಪ್ರಕಾರ, ಇವಾಗ ಫಾದರ್ ನೇಮ್ ಹೆಡ್ ಆಫ್ ದ ಫ್ಯಾಮಿಲಿ ಚೇಂಜಸ್ ಮಾಡಬೇಕು ಅಂದ್ರೆ ಆಪ್ಷನ್ಸ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಇವಾಗ ಸದ್ಯದ ಮಟ್ಟಿಗೆ ಒಂದ್ ಅರ್ಥ ಮಾಡ್ಕೊಳ್ಳಿ, ಇವಾಗ ಆಧಾರ್ ಕಾರ್ಡ್ ಏನು ಚೇಂಜಸ್ ಮಾಡಕ್ ಹೋಗ್ಬೇಡಿ. ಯಾರಿಗೆ ಪ್ರಾಬ್ಲಮ್ ಆಗುತ್ತೆ ಅಂತಂದ್ರೆ, ನಿಮ್ಮ ಕ್ಯಾಸ್ಟ್ ಮತ್ತೆ ಇನ್ಕಮ್ ಮತ್ತೆ ಹೈದರಾಬಾದ್ ಕರ್ನಾಟಕ ಇದು ಯಾರು ಕ್ಲೇಮ್ ಮಾಡ್ತಾ ಇದ್ದೀರಾ, ಅವ್ರದ್ದು ಇನ್ ಕೇಸ್ ಅಕ್ಸೆಸಿಬಿಲಿಟಿ ಅಲ್ಲಿ ಕೊಟ್ಟಿಲ್ಲ ಅಂತಂದ್ರೆ ಆಟೋಮೆಟಿಕಲಿ ಅವ್ರದ್ದು ಚೇಂಜ್ ಮಾಡಿಸ್ಲೇಬೇಕಾಗತ್ತೆ. ನಿಮ್ಮ ನೇಮು 10th ಮಾರ್ಕ್ಸ್ ಕಾರ್ಡ್ ಅಲ್ಲಿ ನೇಮ್ ಅಂದ್ರೆ ಆಧಾರ್ ಕಾರ್ಡ್ ಅಲ್ಲಿರೋ ನೇಮು 10th ಮಾರ್ಕ್ಸ್ ಕಾರ್ಡ್ ಅಲ್ಲಿರೋ ನೇಮು ಎರಡು ಸೇಮ್ ಇಲ್ಲ ಅಂತಂದ್ರೆ, ಕ್ಯಾಸ್ಟ್ ಸರ್ಟಿಫಿಕೇಟ್ ಹಂಗೆ ಬಂದಿರುತ್ತೆ, ಇನ್ಕಮ್ ಸರ್ಟಿಫಿಕೇಟ್ ಹಂಗೆ ಬಂದಿರುತ್ತೆ, ಹೈದರಾಬಾದ್ ಕರ್ನಾಟಕ ಸರ್ಟಿಫಿಕೇಟ್ ಹಂಗೆ ಬಂದಿರುತ್ತೆ. ಯಾಕಂದ್ರೆ ಇವು ಮೂರು ಇಶ್ಯೂ ಮಾಡೋದು ಆಧಾರ್ ಕಾರ್ಡ್ ನೇಮ್ ಬೇಸಿಸ್ ಮೇಲೆ. ಸೊ ಆಧಾರ್ ಕಾರ್ಡ್ ಅಲ್ಲಿ ಯಾವ ತರ ನೇಮ್ ಇರುತ್ತೋ ಅದೇ ತರ ಈ ಮೂರು ಬಂದಿರುತ್ತೆ. ಇವಾಗ ಅದಕ್ಕೂ ಸಾರ್ಟ್ ಔಟ್ ಮಾಡಿದ್ದಾರೆ, ಕೊಟ್ಟಿದ್ದಾರೆ ಆಪ್ಷನ್, ಅದಕ್ಕೆ ಚೆಕ್ ಮಾಡ್ಕೊಳ್ಳಿ. ಸೊ ಇವಾಗ ಮ್ಯಾಕ್ಸಿಮಮ್ ಡೌಟ್ಸ್ ಕೇಳ್ತಾ ಇರೋದು, ಸರ್ ಇವಾಗ ಫಾದರ್ ನೇಮ್ ಮದರ್ ನೇಮ್ ಮಿಸ್ ಮ್ಯಾಚ್ ಆಗಿದೆ, ಚೇಂಜಸ್ ಮಾಡ್ಬೇಕಾ? ಇನಿಷಿಯಲ್ ಹಿಂದೆ ಮುಂದೆ ಆಗಿದೆ, ಅದನ್ನ ಚೇಂಜಸ್ ಮಾಡ್ಬೇಕಾ? ನನ್ನ ಇನಿಷಿಯಲ್ ಹಿಂದೆ ಮುಂದೆ ಆಗಿದೆ, ಅದನ್ನ ಚೇಂಜಸ್ ಮಾಡ್ಬೇಕಾ ಅಂತಂದ್ರೆ ಸದ್ಯದ ಮಟ್ಟಿಗೆ ಏನು ಮಾಡಕ್ ಹೋಗ್ಬೇಡಿ. ನಾನು ಅದನ್ನೇ ಹೇಳ್ತಾ ಇರೋದು, ಸದ್ಯದ ಮಟ್ಟಿಗೆ ದ ಆನ್ಸರ್ ಈಸ್ ನೋ. ಏನಿದೆ ಹಂಗೆ ಇಟ್ಕೊಳ್ಳಿ. ಯಾಕಂದ್ರೆ ನಿಮ್ಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಹೋದಾಗ ಆಧಾರ್ ಕಾರ್ಡ್ ಯಾರು ಚೆಕ್ ಮಾಡಲ್ಲ. ಅರ್ಥ ಆಯ್ತಾ? ನಿಮ್ಮ ಮಾರ್ಕ್ಸ್ ಕಾರ್ಡ್ ಚೆಕ್ ಮಾಡ್ತಾರೆ, ಡಿಪ್ಲೊಮಾ ಮಾರ್ಕ್ಸ್ ಕಾರ್ಡ್ ಚೆಕ್ ಮಾಡ್ತಾರೆ. ಸೊ ನಿಮ್ಮ 10th ಮಾರ್ಕ್ಸ್ ಕಾರ್ಡ್ ಅಲ್ಲಿ ಏನಿದೆ ಅದನ್ನ ಮತ್ತೆ ಚೇಂಜಸ್ ಮಾಡಕ್ ಆಗಲ್ಲ. ಅದಕ್ಕೆ ಡಿಪ್ಲೊಮಾ ಮಾರ್ಕ್ಸ್ ಕಾರ್ಡ್ 10th ಮಾರ್ಕ್ಸ್ ಕಾರ್ಡ್ ಬೇಸಿಸ್ ಮೇಲೆ ಬಂದಿರುತ್ತೆ, ಸೇಮ್ ನೇಮ್ ಇರುತ್ತೆ. ಸ್ಟಡಿ ಸರ್ಟಿಫಿಕೇಟ್ ಹಂಗೆ ಬಂದಿರುತ್ತೆ, ಡಿಪ್ಲೊಮಾ ಸರ್ಟಿಫಿಕೇಟ್ ಹಂಗೆ ಬಂದಿರುತ್ತೆ. ಸ್ಟಡಿ ಸರ್ಟಿಫಿಕೇಟ್ ರೂರಲ್ ಮತ್ತೆ ಕನ್ನಡ ಮೀಡಿಯಂ ಈ ಮೂರಲ್ಲಿ ಸ್ವಲ್ಪ ನೇಮ್ಸ್ ಮಿಸ್ ಮ್ಯಾಚ್ ಇರುತ್ತೆ. ಯಾಕಂದ್ರೆ ಕೆಲವು ಕಡೆ ಇನ್ಶಿಯಲ್ ಎಕ್ಸ್ಪ್ಯಾಂಡ್ ಮಾಡಿ ಬರ್ದಿರ್ತಾರೆ, ಕೆಲವು ಕಡೆ ಇನ್ಶಿಯಲ್ಸ್ ಹಿಂದೆ ಮುಂದೆ ಹಾಕಿರ್ತಾರೆ. ಸೊ ಅದ್ ಏನ್ ಮ್ಯಾಟರ್ ಆಗಲ್ಲ. ಅರ್ಥ ಆಯ್ತಾ? ಯಾರು ಪ್ರಾಬ್ಲಮ್ ಆಗುತ್ತೆ ಅಂತಂದ್ರೆ, ಕ್ಯಾಸ್ಟ್ ಇನ್ಕಮ್ ಹೈದರಾಬಾದ್ ಕರ್ನಾಟಕ ಕ್ಲೇಮ್ ಮಾಡ್ತಿರಲ್ಲ, ಕೋಟಾ ಕ್ಲೇಮ್ ಮಾಡ್ತಿರಲ್ಲ, ಅಲ್ಲಿ ಅವರಿಗೆ ಪ್ರಾಬ್ಲಮ್ ಆಗುತ್ತೆ, ಅಂತವ್ರು ಮಾಡಿಸ್ಲೇಬೇಕಾಗತ್ತೆ. ಸೊ ಅಪ್ಡೇಟ್ ಮಾಡಿಸಿ. ರಿಮೈನಿಂಗ್ ಸಣ್ಣ ಪುಟ್ಟ ಪ್ರಾಬ್ಲಮ್ ಇದ್ರೆ ನೋ ನೀಡ್ ಟು ವರಿ. ಅರ್ಥ ಆಯ್ತಾ? ಸೊ ಐ ಥಿಂಕ್ ಯು ಗಾಟ್ ಎ ಬಿಗ್ ರಿಲೀಫ್. ಓಕೆ, ಅರ್ಥ ಮಾಡ್ಕೊಳ್ಳಿ. ಸೊ ವಿಡಿಯೋ ಇಷ್ಟ ಆದ್ರೆ, ಈ ಪಾಯಿಂಟ್ ಇಷ್ಟ ಆದ್ರೆ, ಉಮೇಶ್ ಸರ್ ಹೇಳಿದ್ ಇಷ್ಟ ಆದ್ರೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೆ ನೀವು ಫ್ರೆಂಡ್ಸ್ಗೆ ತಪ್ಪದೆ ಶೇರ್ ಮಾಡಿ. ಸುಮಾರು ಜನಕ್ಕೆ ಇದು ಪ್ರಾಬ್ಲಮ್ ಇದೆ. ಓಕೆ,
ಸೊ ಒಂದು ಲೈಕ್ ಬಟನ್ ಪ್ರೆಸ್ ಮಾಡೋದು ಮರಿಬೇಡಿ, ಯಾಕಂದ್ರೆ ನಿಮ್ಗೋಸ್ಕರ ವಿಡಿಯೋಸ್ ಮಾಡ್ತಾ ಇರೋದು ನಾನು ನಿಮ್ಗೆ. ಸೊ ಇವಾಗ ಸದ್ಯದ ಮಟ್ಟಿಗೆ ನೇಮ್ ಪ್ರಾಬ್ಲಮ್ ಇದ್ರೆ ಏನು ಮಾಡಕ್ ಹೋಗ್ಬೇಡಿ, ಆರಾಮಾಗಿರಿ, ತಲೆ ಕೆಡಿಸ್ಕೊಂಡಿರಾ. ಯಾಕಂದ್ರೆ ನಿಮ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ವೆರಿಫೈ ಆಗೋದು ನಾನು ಹೇಳ್ತೀನಿ ನೋಡಿ. ಇಲ್ಲಿ ನಿಮ್ಮ 10th ಮಾರ್ಕ್ಸ್ ಕಾರ್ಡು, ನಿಮ್ಮ ಡಿಪ್ಲೊಮಾ ಮಾರ್ಕ್ಸ್ ಕಾರ್ಡು, ಡಿಪ್ಲೊಮಾ PTC ಸರ್ಟಿಫಿಕೇಟ್, ಮತ್ತೆ ಡಿಪ್ಲೊಮಾ ಸ್ಟಡಿ ಸರ್ಟಿಫಿಕೇಟ್, 1 to 10th ಸ್ಟಡಿ ಸರ್ಟಿಫಿಕೇಟ್, 1 to 10th ಕನ್ನಡ ಮೀಡಿಯಂ ಸರ್ಟಿಫಿಕೇಟ್, 1 to 10th ರೂರಲ್ ಸರ್ಟಿಫಿಕೇಟ್, ಆಮೇಲೆ ನಿಮ್ಮ ಕ್ಯಾಸ್ಟ್ ಇನ್ಕಮ್ ಹೈದರಾಬಾದ್ ಕರ್ನಾಟಕ, ಇಷ್ಟೇ ವೆರಿಫೈ ಆಗೋದು ನಿಮ್ಗೆ. ಇಲ್ಲಿ ನೀವು ಕ್ಲೇಮ್ ಮಾಡಿದಾಗ ಎಸ್ ಅಂತ ಕೊಟ್ಟಿದ್ರೆ ಆಟೋಮೆಟಿಕಲಿ ಬಂದಿರುತ್ತೆ, ತಗೊಂಡಿರುತ್ತೆ. ಇಲ್ಲ ಅಂದ್ರೆ ತಗೊಂಡಿರಲ್ಲ, ಡೈರೆಕ್ಟ್ ಆಗಿ ಜನರಲ್ ಮೆರಿಟ್ ಬರುತ್ತೆ. ಕೆಲವರು ಮಿಸ್ ಮ್ಯಾಚ್ ಆಗಲ್ಲ ಅಂತ ಮೆನ್ಷನ್ ಮಾಡಿದಾರೆ ನನಗೆ. ಮಿಸ್ ಮ್ಯಾಚ್ ಆಗ್ತಿರಲ್ಲ, ಯಾಕೆ ಆಗ್ತಿರಲ್ಲ ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ನೇಮ್ ಅಲ್ಲಿರೋ ನೇಮು ಮತ್ತೆ ಕ್ಯಾಸ್ಟ್ ಸರ್ಟಿಫಿಕೇಟ್ ನೇಮು ಎರಡು ಮ್ಯಾಚ್ ಆಗ್ತಾರಲ್ಲ, ಚೇಂಜಸ್ ಇರುತ್ತೆ, ಅದಕ್ಕೆ ಪ್ರಾಬ್ಲಮ್ ಆಗಿರುತ್ತೆ. ಅಥವಾ ನಿಮ್ಮ SLC ರಿಜಿಸ್ಟರ್ 10th ಮಾರ್ಕ್ಸ್ ಕಾರ್ಡ್ ಇರೋ ನೇಮು ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ನೇಮು ಮ್ಯಾಚ್ ಆಗ್ತಾರಲ್ಲ, ಅಂತವ್ರಿಗೆ ಪ್ರಾಬ್ಲಮ್ ಆಗಿರುತ್ತೆ. ಸೊ ನೀವು ಟ್ರೈ ಮಾಡಿ, ಡೆಫಿನೆಟ್ಲಿ ಅದು ತಗೊಂಡು ಸಾರ್ಟ್ ಔಟ್ ಮಾಡ್ತಾರೆ. ಕೀಪ್ ಟ್ರೈಯಿಂಗ್, ಇನ್ನು ಟೈಮ್ ಇದೆ, ಕೀಪ್ ಟ್ರೈಯಿಂಗ್. ಆಮೇಲೆ ಇನ್ನೊಂದು ಎಕ್ಸ್ಟೆಂಡ್ ಆಗುತ್ತೆ ಅಂತ ಕೇಳ್ತಾ ಇದ್ರೆ ಡೆಫಿನೆಟ್ಲಿ ಇದು ಎಕ್ಸ್ಟೆಂಡ್ ಆಗೋ ಚಾನ್ಸಸ್ ಇಲ್ಲ. ಸೊ ಅಷ್ಟೊಳಗೆ ಮುಗಿಸ್ಕೊಂಬಿಡಿ, ಆಗೆಲ್ಲ ಕನ್ಫರ್ಮೇಶನ್ ಇದೆ, ಪೇಮೆಂಟ್ ಮಾಡ್ಕೊಂಬಿಡಿ. ಓಕೆ, ಆಮೇಲೆ ಕೇಳಿ ಡೌಟ್ಸ್ ಮತ್ತೆ ಮತ್ತೆ ಕೇಳ್ತಾ ಇರಬೇಡಿ, ವಿಡಿಯೋಸ್ ನೋಡಿ, ಎಲ್ಲ ಇನ್ಫಾರ್ಮೇಶನ್ ಅದರಲ್ಲೇ ಮ್ಯಾಕ್ಸಿಮಮ್ ಕೊಟ್ಟಿರ್ತೀನಿ. ಸೊ ಇದೆರಡು ತಿಂಗು. ನೆಕ್ಸ್ಟ್ ಬಂದು ಸೆಲೆಕ್ಟಿಂಗ್ ಎಕ್ಸಾಮ್ ಸೆಂಟರ್ ಪ್ರಿಯಾರಿಟಿ. ಇದ್ರಲ್ಲಿ ಯಾಕೆ ಡೌಟ್ ಬರುತ್ತೋ ನನಗಂತೂ ಅರ್ಥ ಆಗ್ತಲ್ಲ. ಸುಮಾರು ಕಮೆಂಟ್ಸ್ ಬರ್ತಾ ಇದೆ ನನಗೆ. ಏನು ಅಂತಂದ್ರೆ, ಸರ್ ಇವಾಗ ಎಕ್ಸಾಮಿನೇಷನ್ ಸೆಂಟರ್ ಏನ್ ಸರ್ ಇದು, ಎರಡು ಆಪ್ಷನ್ ಸೇಮ್ ಕೊಡೋ ಹಾಗಲ್ವಾ ಅಂತ ಕೇಳ್ತಾ ಇದ್ದೀರಾ. ನೋಡಿ, ಅವ್ರ ಎಕ್ಸಾಮಿನೇಷನ್ ಸೆಂಟರ್ ಎರಡು ಕೊಟ್ಟಿರೋದೇನು ಅಂತಂದ್ರೆ, ಈ ತರ ಇಂಡಿಕೇಶನ್ ಆಗುತ್ತೆ ನಿಮ್ಗೆ. ಇಲ್ಲಿ ಈ ಸೆಂಟರ್ಸ್ ಅಲ್ಲಿ ನಾವು ಎಕ್ಸಾಮ್ ಕಂಡಕ್ಟ್ ಮಾಡ್ತೀವಿ. ಸೊ ಈ ಸೆಂಟರ್ಸ್ ಅಲ್ಲಿ ಮಾಡ್ಬೇಕಾದ್ರೆ ಅವರು ಪ್ರಿಯಾರಿಟಿ ಕೇಳ್ತಾ ಇದಾರೆ. ಪ್ರಿಯಾರಿಟಿ ಅಂತಂದ್ರೆ ನೀವು ಎಲ್ಲಿ ಎಕ್ಸಾಮ್ ಬರೆಯಕ್ ಇಚ್ಛೆ ಪಡ್ತೀರಾ ಅಂತ ಕೇಳ್ತಾ ಇದಾರೆ. ಒಂದ್ ಆಪ್ಷನ್ ನಿಮ್ಗೆ ಬೇಕಾಗಿರೋ ಪ್ಲೇಸ್ ಕೊಟ್ರೆ, ಸೆಕೆಂಡ್ ಆಪ್ಷನ್ ನಿಯರ್ ಬೈ ಆಪ್ಷನ್ ಅದನ್ನ ಕೊಡಬೇಕು. ಇಲ್ಲ ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ, ನೋಡಿ ಇಷ್ಟು ಪ್ಲೇಸಸ್ ಕೊಟ್ಟಿದ್ದಾರೆ ನಿಮ್ಗಲ್ಲಿ. ಓಕೆ, ಇಷ್ಟು ಪ್ಲೇಸಸ್ ಕೊಟ್ಟಿದ್ದಾರೆ. ಇಷ್ಟು ಪ್ಲೇಸಸ್ ಅಲ್ಲಿ ಎಲ್ಲಿ ಬೇಕಾದ್ರೆ ಕೊಡಬಹುದು ನೀವು. ಇಲ್ಲಿ ಇದು ಒಂದಿದ್ರೆ ಇದೊಂದು ಕೊಡ್ಲೇಬೇಕು, ಎರಡು ಡಿಫ್ರೆಂಟ್ ಇರಬೇಕು, ಸೇಮ್ ಇರಕ್ ಚಾನ್ಸೇ ಇಲ್ಲ. ಅದನ್ನು ಡೌಟ್ ಕೇಳ್ತಾರೆ, ಸರ್ ಸೇಮ್ ಕೊಡ್ಬೋದಾ ಬರ್ತಾ ಇಲ್ಲ ಅಂತ. ಬರಲ್ಲ, ಡಿಫ್ರೆಂಟ್ ಇರಬೇಕು. ಇದು ಡಿಫ್ರೆಂಟ್ ಇರಬೇಕು, ಇದು ಡಿಫ್ರೆಂಟ್ ಇರಬೇಕು. ನಿಮ್ಗೆ ಯಾವ್ದು ಬೇಕೋ ಕೊಡಿ. ಫಾರ್ ಎಕ್ಸಾಂಪಲ್, ನೀವು ಬೆಂಗಳೂರವರು, ಒಂದು ಬೆಂಗಳೂರು ಕೊಡಿ, ಒಂದು ಮೈಸೂರು ಕೊಡಿ. ಇಲ್ಲ ಒಂದು ಬೆಂಗಳೂರು ಕೊಡಿ, ಒಂದು ತುಮಕೂರು ಕೊಡಿ. ಮೈಸೂರು ನೋಡಕ್ ಇಷ್ಟ ಇದ್ರೆ ಮೈಸೂರು ಕೊಡಿ, ತುಮಕೂರು ನೋಡಕ್ ಇಷ್ಟ ಇದ್ರೆ ತುಮಕೂರು ಕೊಡಿ. ಅರ್ಥ ಆಯ್ತಾ? ನಿಯರ್ ಬೈ ಎಕ್ಸಾಂಪಲ್ ಹೇಳ್ತಾ ಇರೋದು ನಾನು. ಅದೇ ತರ ನಿಮ್ ಇದು ಕ್ಯಾಲ್ಕುಲೇಟ್ ಮಾಡ್ಕೊಂಬಿಡಿ. ಹಂಗಾದ್ರೆ ಏನ್ ಸರ್ ಇದು, ಇವಾಗ ನಾನು ಎರಡು ಯಾಕೆ ಸೇಮ್ ಕೊಡೋ ಹಾಗಲ್ಲ, ಎರಡು ಡಿಫ್ರೆಂಟ್ ಕೊಟ್ರೆ ಹಂಗಾರೆ ಇಲ್ಲಿ ಇಲ್ಲ ಹಾಕ್ತಾರ, ಇದು ಡೌಟ್. ಇವಾಗ ಎರಡು ಆಪ್ಷನ್ಸ್ ಕೇಳಿದಾರೆ ನಿಮ್ಗೆ ಇಲ್ಲಿ ನೋಡಿ. ಇಲ್ಲಿ ಆಪ್ಷನ್ 1, ಆಪ್ಷನ್ 2 ಅಂತ ಎರಡು ಆಪ್ಷನ್ಸ್ ಕೇಳಿದ್ದಾರೆ. ನಾನು ಡೀಟೇಲ್ ಆಗಿ ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದೀನಿ. ಇದಕ್ಕಿಂತ ಇನ್ ಕ್ಲಿಯರ್ ಆಗಿ ನಾನು ಯಾರ ಕೈಲೂ ಹೇಳಕ್ಕಾಗಲ್ಲ ಅನ್ಕೊಂತೀನಿ, ನನ್ನ ಕೈಲೂ ಹೇಳಕ್ಕಾಗಲ್ಲ ಅನ್ಕೊಂತೀನಿ. ನೋಡಿ, ಆಪ್ಷನ್ 1, ಆಪ್ಷನ್ 2 ಅಂತಂದ್ರೆ ಫಸ್ಟ್ ಸೆಲೆಕ್ಟ್ ಮಾಡೋದು ಪ್ರಿಯಾರಿಟಿ ಬಂದು ನೀವು ಏನ್ ಆಪ್ಷನ್ 1 ಕೊಟ್ಟಿದ್ದೀರಾ ಅದೇ ಚೆಕ್ ಮಾಡೋದು. ಫಾರ್ ಎಕ್ಸಾಂಪಲ್, ಅವ್ರು ಅಲಾಟ್ಮೆಂಟ್ ಮಾಡೋ ಸೆಂಟರ್ಸ್ ಅಲ್ಲಿ ಪ್ಲೇಸ್ ಇರಲ್ಲ ಅಂತಂದ್ರೆ ದೆನ್ ದೇ ವಿಲ್ ಟೇಕ್ ದ ಆಪ್ಷನ್ 2. ನನಗ್ ಗೊತ್ತಿರಂಗೆ 100% ಆಪ್ಷನ್ 1 ಗೆ ಬರುತ್ತೆ. ನಿಮ್ಗೆ ತಲೆ ಕೆಡ್ಸ್ಕೊಂಬೇಡಿ. ಸೊ ಆಪ್ಷನ್ 1 ಎಲ್ಲಿ ಬೇಕೋ ಕರೆಕ್ಟ್ ಆಗಿ ಅದನ್ನ ಕೊಡಿ. ಸೊ ಇವಾಗ ಕೊಟ್ಬಿಟ್ಟು ಫೀಸ್ ಪೇಮೆಂಟ್ ಮಾಡೋರು ಏನು ಮಾಡಕ್ಕಾಗಲ್ಲ. ಆಮೇಲೆ ಇನ್ನೊಂದು ಅರ್ಥ ಮಾಡ್ಕೊಳ್ಳಿ, ನೀವು ಫೀಸ್ ಪೇಮೆಂಟ್ ಮಾಡಿಲ್ಲ ಅಂದ್ರೆ ಎಷ್ಟು ಸಲಿ ಬೇಕಾದ್ರೂ ಚೇಂಜಸ್ ಮಾಡ್ಬೋದು. ಒಂದ್ಸಲಿ ಫೀಸ್ ಪೇಮೆಂಟ್ ಮಾಡಿದೀರಾ ಅಂತಂದ್ರೆ ಏನೂ ಮಾಡಕ್ಕಾಗಲ್ಲ, ಏನೂ ಚೇಂಜಸ್ ಮಾಡಕ್ಕಾಗಲ್ಲ, ಏನೂ ಕ್ಲೈಮ್ ಮಾಡಕ್ಕಾಗಲ್ಲ. ಅರ್ಥ ಮಾಡ್ಕೊಳ್ಳಿ. ಸೊ ಫೀಸ್ ಪೇಮೆಂಟ್ ಮಾಡ್ಬಿಡಿ, ಹೋಲ್ಡ್ ಮಾಡಿ, ಪೇಮೆಂಟ್ ಮಾಡಿ. ಇಫ್ ಯು ಆರ್ ಓಕೆ, ಡ್ರಾಫ್ಟ್ ಕಾಪಿ ಡೌನ್ಲೋಡ್ ಮಾಡಿ. ಇಫ್ ಯು ಆರ್ ಓಕೆ, ದೆನ್ ಮೇಕ್ ದ ಪೇಮೆಂಟ್, ಎಲ್ಸ್ ಡೋಂಟ್ ಮೇಕ್ ದ ಪೇಮೆಂಟ್. 1 minute ಸಾಕು ಪೇಮೆಂಟ್ ಮಾಡೋದಕ್ಕೆ. ಆಪ್ ಅಲ್ಲೂ ಮಾಡ್ಬೋದು, ಸಿಸ್ಟಮ್ ಅಲ್ಲೂ ಮಾಡ್ಬೋದು. ಹೆಂಗ್ ಮಾಡ್ಬೇಕು ಅಂತ ವಿಡಿಯೋ ಇಟ್ಟಿದ್ದೀನಿ. ಆ ವಿಡಿಯೋ ಯೂಟ್ಯೂಬ್ ಅಲ್ಲಿ ಇಲ್ಲ, ಅದ್ರ ಲಿಂಕ್ ಇಟ್ಟಿರ್ತೀನಿ, ಆಪ್ ಅಲ್ಲಿ ಇದೆ, ಬಂದ್ ಚೆಕ್ ಮಾಡಿ. ಸುಮಾರು ಜನ ಚೆಕ್ ಮಾಡ್ತಾ ಇದ್ದಾರೆ. ಓಕೆ, ಯಾಕಂದ್ರೆ ಯೂಟ್ಯೂಬ್ ಅಲ್ಲಿ ಸ್ವಲ್ಪ ಪರ್ಸನಲ್ ಇನ್ಫಾರ್ಮೇಶನ್ ಡಿಸ್ಕ್ಲೋಸ್ ಮಾಡಿದೆ, ಸೊ ಅದಕ್ಕೆ ಡಿಲೀಟ್ ಮಾಡ್ಬಿಟ್ಟಿದ್ದಾರೆ. ಸೊ ನೆಕ್ಸ್ಟ್ ಟೈಮ್ ಮಾಡ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಮಾಡ್ತೀನಿ. ಓಕೆ, ಸೊ ಇಷ್ಟೆಲ್ಲ ಆದ್ಮೇಲೆ ಅರ್ಥ ಆಯ್ತು ಅನ್ಕೊಂತೀನಿ. ಇದಕ್ಕಿಂತ ಕ್ಲಾರಿಟಿಗೆ ಏನ್ ಬೇಡ ಅನ್ಕೊಂತೀನಿ. ನಿಮ್ಗೆ ಯಾವ್ದು ಬೇಕೋ ಆಪ್ಷನ್ 1 ಕೊಡಿ, ಯಾವ್ದು ನಿಯರ್ ಬೈ ಅದು ಬೇಡ, ನಿಯರ್ ಬೈ ಹೋಗ್ತೀನಿ ಅನ್ನೋದು ಆಪ್ಷನ್ 2 ಕೊಡಿ. ಇಷ್ಟು ಡೀಟೇಲ್ ಆಗಿ ಹೇಳಿದೀನಿ. ಇದಾದ್ಮೇಲೆ ಬರೋದು ನಿಮ್ಗೆ ND ಅಕಾಡೆಮಿ ಕಡೆಯಿಂದ ಶಾರ್ಟ್ ಟರ್ಮ್ ಬ್ಯಾಚ್ ಸ್ಟಾರ್ಟ್ ಮಾಡಿದೀನಿ, ನಡೀತಾ ಇದೆ. ಇವಾಗ್ಲೂ ಜಾಯ್ನ್ ಆಗ್ಬೋದು. ಇವಾಗ್ಲೂ ಕೇಳ್ತಾ ಇದೆ. ರೆಕಾರ್ಡ್ ಕ್ಲಾಸ್ ಇದೆ, ಲೈವ್ ಕೋಚಿಂಗ್ ಇದೆ, ಪೇಯ್ಡ್ ಗೈಡೆನ್ಸ್ ಇದೆ. ಇವೆಲ್ಲ ಬೇಡ, ಬರೀ ಟೆಸ್ಟ್ ಮೆಟೀರಿಯಲ್ ಬೇಕು ಸರ್ ಹಂಗಂದ್ರೆ LMR PPT ಕೋರ್ಸ್ ಇದೆ. LMR PPT ಕೋರ್ಸ್ ಅಲ್ಲಿ ಟೆಸ್ಟ್ ಮೆಟೀರಿಯಲ್ ಬರುತ್ತೆ, ಎಲ್ಲಾ ಸಬ್ಜೆಕ್ಟ್ ಮೆಟೀರಿಯಲ್ ಬರುತ್ತೆ, ಮತ್ತೆ ನೋಟ್ಸ್ ಬರುತ್ತೆ, ಮತ್ತೆ ಫ್ರೀ ಟೆಸ್ಟ್ ಇದೆ, ಫ್ರೀ ವಿಡಿಯೋಸ್ ಇದೆ. ಬಂದ್ ಚೆಕ್ ಮಾಡಿ, ಗೊತ್ತಾಗುತ್ತೆ. ಎಲ್ಲಾ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ, ಚೆಕ್ ಮಾಡಿ. ND ಅಕಾಡೆಮಿ ರಿಸಲ್ಟ್ಸ್ ಓವರ್ ದ ಇಯರ್ಸ್ ಯು ಕ್ಯಾನ್ ಸಿ ಇಟ್. ಈ ಸದಿನೂ ಒಳ್ಳೆ ರಿಸಲ್ಟ್ಸ್ ಬರೋ ಚಾನ್ಸಸ್ ಇದೆ. ಅದನ್ನ ಥ್ರೂ ದಿಸ್ ವಿ ಆರ್ ವರ್ಕಿಂಗ್ ಔಟ್. ಸೊ ಡೆಫಿನೆಟ್ಲಿ ಒಳ್ಳೆ ರಿಸಲ್ಟ್ಸ್ ಕೊಡ್ತೀವಿ ND ಅಕಾಡೆಮಿ ಕಡೆಯಿಂದ. ಇಫ್ ಯು ಆರ್ ಇಂಟ್ರೆಸ್ಟೆಡ್, ಯು ಕ್ಯಾನ್ ಜಾಯ್ನ್ ಅಂಡ್ ಇನ್ಕ್ರೀಸ್ ಯುವರ್ ರ್ಯಾಂಕಿಂಗ್. ಅಂಡ್ ಪೇಯ್ಡ್ ಗೈಡೆನ್ಸ್ ಬೇಕು ಅಂತಂದ್ರೆ, ಕಂಪ್ಲೀಟ್ ಕೌನ್ಸಿಲಿಂಗ್ ಸಪೋರ್ಟ್ ಬೇಕು ಅಂದ್ರೆ ಪಿಂಗ್ ಮಾಡಿ. ಏನ್ ಬೇಕಾದ್ರೂ ಪಿಂಗ್ ಮಾಡಿ, ನಾನು ಇನ್ಫಾರ್ಮೇಶನ್ ಕೊಡ್ತೀನಿ. ಸೊ ಕಮಿಂಗ್ ಟು ದ ಲಾಸ್ಟ್ ಡೌಟ್. ಸೊ ಇದು ತುಂಬಾ ಜನ ಕೇಳ್ತಾ ಇರೋದು, ವೆಯ್ಟ್ ಮಾಡ್ತಾ ಇರೋದು. ಓಕೆ, ಸೊ ಡಿಪ್ಲೊಮಾ ಕಂಪ್ಲೀಟೆಡ್ ಸ್ಟೇಟಸ್ ಎಸ್ ಆರ್ ನೋನಾ ಸರ್? ಇದು ತುಂಬಾ ಜನ ಕನ್ಫ್ಯೂಷನ್ ಆಗ್ತಾ ಇರೋದು. ನೋಡಿ, ಅವ್ರು ಏನ್ ಕೇಳಿದ್ದಾರೆ, ನೀವು ಕರ್ನಾಟಕದಲ್ಲಿ ಡಿಪ್ಲೊಮಾ ಅರ್ಹತೆಯನ್ನು ಪೂರ್ಣಗೊಳಿಸಿದ್ದೀರಾ? ಹ್ಯಾವ್ ಯು ಕಂಪ್ಲೀಟೆಡ್ ಡಿಪ್ಲೊಮಾ ಕ್ವಾಲಿಫಿಕೇಶನ್ ಕರ್ನಾಟಕ? ನೀವು ಕರ್ನಾಟಕದಲ್ಲಿ ಮಾಡಿದೀರಾ ಅಂತ ಕೇಳ್ತಾ ಇದ್ದಾರೆ.
ಅಂದ್ರೆ ಇವಾಗ ಇನ್ನ ಕಂಪ್ಲೀಟ್ ಆಗಿಲ್ಲಪ್ಪ, ಇವಾಗ ಕಂಪ್ಲೀಟ್ ಆಗಿಲ್ಲ. ಡಿಪ್ಲೊಮೊ ಮೀನ್ಸ್ ಎಕ್ಸಾಮಿನೇಷನ್ ಕಂಪ್ಲೀಟ್ ಆಗುತ್ತಾ? ಸೊ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗೋದು ಯಾವಾಗ? ನಿಮ್ಮ DCT ರಿಸಲ್ಟ್ಸ್ ಬಂದಾದ್ಮೇಲೆ ರಫ್ಲಿ ಜೂನ್ ಎಂಡ್ ಜುಲೈ ಆಗುತ್ತೆ. ಅಷ್ಟೊಂದು ಕಂಪ್ಲೀಟ್ ಆಗಿರಲ್ವಾ? ನಾನು ಇದನ್ನೇ ಹೇಳಿದ್ನ ನಿಮ್ಗೆ, ವಿಡಿಯೋ ನೋಡಿದಾಗ ಡೀಟೇಲ್ ಆಗಿ ಹೇಳಿರ್ತೀನಿ ಅಲ್ಲಿ. ಸೊ ಎಸ್ ಅಂತ ಕೊಡಿ ಅಂತ ಹೇಳಿದ್ದೆ, ಆದ್ರೂ ಸುಮಾರು ಜನ ನನ್ನ ಅಕಾಡೆಮಿ ಸ್ಟೂಡೆಂಟ್ಸ್ ನನಗೆ ಕೇಳ್ತಾರೆ, ಯಾಕೆ ಅಂತ ನಂಗೆ ಗೊತ್ತಿಲ್ಲ. ಎಸ್ ಅಂತ ಕೊಡ್ರಿ, ನೋ ಅಂತಂದ್ರೆ ನೀವು ಮಾಡಿಲ್ಲ ಅಂತ. ಡಿಪ್ಲೊಮೋನ ಕರ್ನಾಟಕದಲ್ಲಿ ಮಾಡಿಲ್ಲ ನಂಗೆ ಆಗ್ಬಿಡುತ್ತೆ ನೋ ಅಂತ ಕೊಟ್ರೆ. ಸುಮಾರು ಜನ ಯಾರೋ ಒಬ್ರು ಪೇಮೆಂಟ್ ಮಾಡ್ಬಿಟ್ಟಿದೀನಿ ಸರ್, ಏನ್ ಮಾಡ್ಬೇಕಾಗತ್ತೆ ಅಂತ ಹೇಳಿದ್ರು. ಸೊ ಏನೂ ತಲೆ ಕೆಡಿಸ್ಕೋಬೇಡಿ, ಇನ್ ಕೇಸ್ ಬೈ ಮಿಸ್ ಆಗಿ ಕೊಟ್ಟಿದ್ರೆ, ನೋ ಅಂತ ಕೊಟ್ಟಿದ್ರೆ ಏನೂ ಪ್ರಾಬ್ಲಮ್ ಇಲ್ಲ, ನೋ ಇಶ್ಯೂ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಟೈಪ್ ಅಲ್ಲಿ ಹೇಳಿ, ಅಲ್ಲಿ ಹೋಗ್ತಿರಲ್ಲ ವೆರಿಫಿಕೇಶನ್ ಹೋದಾಗ ಅಲ್ಲಿ ಕೇಳಿದಾಗ, ಇಲ್ಲ ಸರ್ ಬೈ ಮಿಸ್ ಆಗ್ಬಿಡ್ತು ಅಂತ ಹೇಳಿ ನಿಮ್ಮ ಸರ್ಟಿಫಿಕೇಟ್ ಮತ್ತೆ ಮಾರ್ಕ್ಸ್ ಕಾರ್ಡ್ಸ್ ನಮ್ಮ PDC ಅವ್ರಿಗೆ ಪ್ರೊಡ್ಯೂಸ್ ಮಾಡಿ ಅವ್ರು ಅಕ್ಸೆಪ್ಟ್ ಮಾಡ್ತಾರೆ. ಇನ್ ಕೇಸ್ ಪೇಮೆಂಟ್ ಮಾಡಿಲ್ಲ ಅಂತಂದ್ರೆ ಎಲ್ಲಾರು ಕೊಡ್ಬೇಕಾಗಿರೋದು ಎಸ್ ಅಂತ. ಯಾರು ಅಂದ್ರೆ ಕರ್ನಾಟಕದಲ್ಲಿ ಡಿಪ್ಲೊಮಾ ಮಾಡಿರೋರು 3 years ಆಗಿರ್ಬೋದು ಅಥವಾ ಲ್ಯಾಟರಲ್ ಎಂಟ್ರಿ 2 years ಆಗಿರ್ಬೋದು, ನೀವು ಎಸ್ ಅಂತ ಕೊಡ್ಲೇಬೇಕು. ಇವಾಗ ಕಂಪ್ಲೀಟ್ ಆಗಿಲ್ಲ, ಬಟ್ ವೆರಿಫಿಕೇಶನ್ ಅಷ್ಟೊತ್ತಿಗೆ ಕಂಪ್ಲೀಟ್ ಆಗುತ್ತೆ. ಅವ್ರು ಆ ಟೈಮ್ಗೆ ಕೇಳ್ತಾ ಇರೋದು, ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಇನ್ ಇದಕ್ಕಿಂತ ಕ್ಲಾರಿಟಿ ನಾನು ಹೇಳಕ್ ಆಗಲ್ಲ ಅನ್ಕೊಂತೀನಿ. ಸೊ ಕಂಪ್ಲೀಟೆಡ್ ಡಿಪ್ಲೊಮಾ ಕ್ವಾಲಿಫಿಕೇಶನ್ ಕರ್ನಾಟಕ, ಯು ಶುಡ್ ಗಿವ್ ಎಸ್, ನಾಟ್ ನೋ. ಎಸ್ ಅಂತ ಕೊಡಿ. ಓಕೆ, ಸೊ ಐ ಥಿಂಕ್ ಯು ಕ್ಲಿಯರ್ಡ್ ಆಲ್ ದ ಡೌಟ್ಸ್. ಸೊ ಎಲ್ಲಾ ಡೌಟ್ಸ್ ಕ್ಲಾರಿಫೈ ಆಗಿದೆ ಅನ್ಕೊಂತೀನಿ. ಸೊ ವಿಡಿಯೋ ಇಷ್ಟ ತಪ್ಪದೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೆ ಅದೇ ತರ NDA ಅಕಾಡೆಮಿಕ್ ಜಾಯ್ನ್ ಆಗಿ ಇಂಟ್ರೆಸ್ಟ್ ಇದ್ರೆ ಜಾಯ್ನ್ ಆಗಿ, ಪಿಂಗ್ ಮಾಡಿ, ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಜಾಯ್ನ್ ಆಗಿ. ಕಂಪ್ಲೀಟ್ ಇನ್ಫಾರ್ಮೇಶನ್, ಕೋಚಿಂಗ್ ಎಲ್ಲ ಪ್ರೊವೈಡ್ ಮಾಡ್ತೀನಿ. ಓಕೆ, ಸೊ ವಿಡಿಯೋ ಇಷ್ಟ ತಪ್ಪದೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ. ಹಾಗೆ ತಪ್ಪದೆ ನಮ್ ಡಿಪ್ಲೊಮಾ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಫ್ರೆಂಡ್ಸ್ ಎಲ್ಲ ಶೇರ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.